ಬೃಹತ್ ಗಾತ್ರದ ಮರ ಬಿದ್ದು ಸ್ಥಳದಲ್ಲೇ ಯುವತಿ ದುರ್ಮರಣಕ್ಕೀಡಾಗಿದ್ದಾರೆ. ಚಲಿಸ್ತಾ ಇದ್ದಂಥ ಬೈಕ್ ಮೇಲೇನೆ ಬೃಹತ್ ಮರ ಬಿದ್ದು ಬಿಟ್ಟಿದೆ. ಈ ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ ಅದು ಯಾವಾಗ ಏನಾಗುತ್ತೆ ಅಂತಾನೆ ಹೇಳಕ್ಕಾಗಲ್ಲ. ಬಹಳ ನೋವಿನ ಸಂಗತಿ ಇದು. ಪಾಪ ಅವ್ರ ಪಾಡಿಗೆ ಅವರು ಬೈಕ್ ಮೇಲೆ ಹೋಗ್ತಾ ಇದ್ದಾರೆ, ಮರ ಬಿದ್ದು ಬಿಟ್ಟಿದೆ ಅವ್ರ ಮೇಲೆ. ಸ್ಥಳದಲ್ಲೇ ಕೀರ್ತನ, 23 ವರ್ಷದ ಕೀರ್ತನ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ. ನೆಲಮಂಗಲದ ಹೆಸರುಘಟ್ಟ ರಸ್ತೆ ಸೋಲದೇವನಹಳ್ಳಿ ಇದೆಯಲ್ಲ, ಅಲ್ಲಾಗಿರುವಂಥ ಘಟನೆ ಇದು. ಬಹಳ ನೋವಿನ ಸಂಗತಿ. ಮರ ಬಿದ್ದ ರಭಸಕ್ಕೆ ಹೆಬ್ಬಾಳದ ಕೀರ್ತನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೃಹತ್ ಗಾತ್ರದ ಮರ ಬಿದ್ದರೆ ಇನ್ನೇನಾಗುತ್ತೆ, ಬದುಕುಳಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಅದು ಕೂಡ ತಲೆಗೇನಾದರೂ ಬಿದ್ದು ಬಿಟ್ರೆ ಸ್ಪಾಟ್ ಔಟ್. ಹಾಗೆ ಆಗಿದೆ ಈಗ ಪರಿಸ್ಥಿತಿ. ಕೇವಲ 23 ವರ್ಷ ವಯಸ್ಸು. ಅವರೇನೋ ಈ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರಂತೆ, ನೋಡೋದಕ್ಕೆ ಹೋಗಿದ್ರು ಅಥವಾ ಆಡೋದಕ್ಕೆ ಹೋಗಿದ್ರು. ಸ್ಯಾಂಡಲ್ವುಡ್ ಕ್ರಿಕೆಟ್ ಲೀಗ್ ಮುಗಿಸಿ ಮನೆಗೆ ಬರ್ತಾ ಇದ್ರಂತೆ ಕೀರ್ತನ ಅವರು. ನೋಡಿ, ಅಲ್ಲಿ ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಅವರೇ ಕೀರ್ತನ ಈಗ ಸಾವನ್ನಪ್ಪಿರೋದು. ಈ ಬೃಹತ್ ಮರ ಅದು ನೋಡಿ, ಅಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ಎಂಥ ಮರ ಇದೆ ನೋಡಿ. ಅವ್ರು ಅಲ್ಲಿಗೆ ಬರೋದಕ್ಕೂ ಆ ಮರ ಬೀಳೋದಕ್ಕೂ ಸಮ ಆಗೋಗ್ಬಿಟ್ಟಿದೆ. ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನಿಜಕ್ಕೂ ಭಾಳ ನೋವಿನ ವಿಚಾರ ಇದು. ಕ್ರಿಕೆಟ್ ಆಡಿಕೊಂಡು ಅದಾದ ನಂತರ ಮನೆಗೆ ಹೋಗ್ತಾ ಇದ್ರಂತೆ. ಖುಷಿಯಾಗಿದ್ದಾರೆ ಇವತ್ತು ಇಡೀ ದಿನ. ಅಂದರೆ ಸ್ಯಾಂಡಲ್ವುಡ್ನ ಒಂದು ಟೀಮ್ ಕ್ರಿಕೆಟ್ ಆಡುತ್ತೆ. ಒಂದಿಷ್ಟು ಟೀಮ್ಗಳು ಸೇರಿಕೊಂಡು ಇವತ್ತು ಕ್ರಿಕೆಟ್ ಕೂಡ ಹಮ್ಮಿಕೊಂಡಿದ್ವು. ಆ ನಿಟ್ಟಿನಲ್ಲಿ ಅದೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವರು ಮನೆಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಈ ಹೆಲ್ಮೆಟು ಏನೂ ನಡೆಯಲ್ಲ ಅಂಥ ಮರ ಅದು. ತಲೆ ಮೇಲೆ ಬಿದ್ದರೆ ಅಪ್ಪಚ್ಚಿನೇ. ನೋಡಿ, ಅಲ್ಲಿ ಬೈಕ್ ಅಂತೂ ಪುಡಿ ಆಗಿ ಹೋಗಿದೆ. ಬಟ್ ಟು ಬಿ ಆನೆಸ್ಟ್, ಅಲ್ಲಿ ಆಗಿದ್ದಕ್ಕೆಲ್ಲ BBMP ಮೇನ್ ರೀಸನ್ ಆಗ್ತಾರೆ. ಯಾಕೆ BBM ಸೇಮ್ ಎಲ್ಲ ಲೋಕಲ್ಸ್ ಹೇಳೋ ಪ್ರಕಾರ 1 ತಿಂಗಳಿಂದ ಸೇಮ್ ಸ್ಪಾಟಲ್ಲಿ ಆಗಿದೆ, ಸೇಮ್ ಮರ ಬಿದ್ದೆ ಆಗಿದೆ. ಆಗಲೇ ಆ್ಯಕ್ಷನ್ ತೊಗೋಬೇಕಿತ್ತು. ಬಟ್ ಇವಾಗ ಹುಡುಗಿ ಜೀವ ಹೋಗಿದೆ ಲಿಟ್ರಲಿ. ಈ ಥರ ಇನ್ನು ಮುಂದಕ್ಕೆ ಏನೋ ಆಗಕೂಡ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಜೊತೆಗೆ BBMP ಸಿವಿಯರ್ ಆ್ಯಕ್ಷನ್ ತೊಗೊಳ್ಳೇಬೇಕು. ಆ ಹುಡುಗಿ ಬಂದು ತುಂಬ ಒಳ್ಳೆ ಸೈಕಿನ ಲಿಟ್ರಲಿ ಎಜುಕೇಷನ್ ಮುಗಿಸಿ ಇವಾಗ ಇಂಟರ್ನ್ಶಿಪ್ ಮಾಡ್ತೀಯಾಳು. ಆ್ಯಕ್ಚುಲಿ ಅವಳು ಇನ್ನು ಬದುಕು ಬಾಳ್ಬೇಕಾಗಿರೋ ಹುಡುಗಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ ಸರ್ ಅವಳು. ಬದುಕು ಬಾಳ್ಬೇಕಾದ ಹುಡುಗಿ. ಇವಾಗ ಇನ್ನು ಮುಂದಕ್ಕೆ ಯಾವುದೇ ಜೀವ ಹೋಗಬಾರ್ದು ಅನ್ನೋದು ರಿಕ್ವೆಸ್ಟಿಂಗ್ ನಂದು. ಮಳೆಗಾಳಿ ತುಂಬ ಇತ್ತಂತೆ ಸರ್. ಮರ ನಾನು ಸ್ಪಾಟಲ್ಲಿ ನಾವು ಅಲ್ಲಿ ಹೇಳಿದ ಪ್ರಕಾರ ಮರನೂ ಬಿದ್ದಿದ್ರೆ ರೆಂಬೆ ಕಂಬ ಬಂದು ಇವರು ಹೊಡೆದಿರೋದು ಅಂತ. ಬಿದ್ದಾಗ ಇವರು ಪ್ಯಾನಿಕ್ ಆಗಿದ್ದಾರೆ. ಹುಡುಗಿ ಸ್ಪಾಟಲ್ಲಿ ಡೆತ್ ಅಲ್ಲ ಅನ್ನೋದಕ್ಕೆ ಅಲ್ಲಿದ್ದು ಸ್ಟೇಷನ್ ಲಿಮಿಟರ್ ಮಾತ್ರ ಗೊತ್ತಿದೆ ಸರ್. ಸಿಚುವೇಷನ್ಗಳು ಬೇರೆ ಯಾರು ನೋಡಿ. ಕರೆಂಟು ಇಲ್ಲ. ಒಂದು ಕಂಪ್ಲೀಟ್ ಕತ್ಲೆ ರೋಡು, ಸುತ್ತಮುತ್ತ ಬರೀ ಮರಗಳೇ ಇದ್ದಾವೆ. ನಾಳೆಗೆ ಬಿದ್ದೋಗಿದೆ. ಬರ್ಬೇಕಾದ್ರೆ ಅಲ್ಲಿ ಸೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ಸ್ಕೂಟಿಯಲ್ಲಿ ಹಿಂದೆ ಲೇಡೀಸ್ ಬರ್ತಾ ಇದ್ರಂತೆ. ಸೊ ಅವರು ಸೌಂಡ್ ಕೇಳಿ ನಿಂತಿದ್ದಾರೆ. ಅವಾಗ ಅದು ಬಿದ್ದು ಮರದ ಕೊಂದೆ ಅಂತ ಹೋಗಿ ಅವ್ರ ತಲೆಗೇನೋ ಬಡ್ದೇನೋ ಸಾವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನೋ ಕೆಲವರು ಇನ್ನೊಂದಿಬ್ರು ಮುಂದೆ ಬರಬೇಕಾದ್ರೆ ಮರದ ಕೆಳಗೆ ಸಿಕ್ಕಾಕೊಂಡಿದ್ದಾರೆ. ಬಟ್ ಅದು ಬೇರೆ ಇದಿರೋದು ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಪರಿಹಾರ ನಮ್ಮ ಇಲಾಖೆಯಿಂದ ಕೇಳಬೇಕು. ನಮ್ಮ ಸಾಹೇಬ್ರಿಗೆ ಮೋಸ್ಟ್ಲಿ ಇರೋದಿಲ್ಲ. ಬಟ್ ಇದು ಮುಖ್ಯಮಂತ್ರಿ ಪರಿಹಾರ ಅಥವಾ DC ಸಾಹೇಬರು ಅಥವಾ ತಹಸೀಲ್ದಾರ್ ಸಾಹೇಬ್ರ ಕಡೆಯಿಂದ ಕೊಡ್ತಾರೆ. ಕೇಳಬೇಕು, ಸಾಹೇಬ್ರಿಗೆಲ್ಲ ಮಾತಾಡ್ಬೇಕು. ಇಬ್ಬರಿಗೇನೋ ಇಂಜೂರಿ ಆಗಿದೆ, ಒಬ್ಬರು ಇದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಯಾವಾಗ ಆಗಿರುವಂತ ಘಟನೆ ಇದು, ಹೇಗಾಯ್ತು, ಯಾರ ಆಕೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾತ್ರಿ 7:30 ಸುಮಾರಿಗೆ ಬೃಹತ್ತಾದ ಒಂದು ಗಾಡು ಜಾತಿಯ ಬುರ್ಗದ ಮರ ಅಂತ ಅದ್ರ ಹೆಸರು. ಆ ಒಂದು ಮರ ಬಿದ್ದು ಪರಿಣಾಮ ಬೈಕ್ಗಳಲ್ಲಿ ಪ್ರತ್ಯೇಕವಾಗಿ ಬರ್ತಿದ್ದವರ ಮೇಲೆ ಬಿದ್ದು ಹೆಬ್ಬಾಳ ಸಮೀಪದ RT ನಗರದ ನಿವಾಸಿಯಾದ 23 ವರ್ಷದ BE ಇಂಜಿನಿಯರಿಂಗ್ ಮುಗಿಸಿದ್ಲು ಈಗಷ್ಟೇ ಆ ಒಂದು ಕೀರ್ತನ ಅಂತ 23 ವರ್ಷದ ಕೀರ್ತನ ಸಾವನ್ನಪ್ಪಿರುವಂತದ್ದು. ಮತ್ತೊಬ್ಬ ಬೈಕ್ ನಲ್ಲಿ ಬರ್ತಿದ್ದಂತ 55 ವರ್ಷದ ಭಾಸ್ಕರ್ ರಾವ್ ಹಾಗೂ 10 ವರ್ಷದ ಪುಷ್ಪಲತಾ, ಅಂದ್ರೆ ಭಾಸ್ಕರ್ ರಾವ್ ಅವರ ಮಗಳು ಪುಷ್ಪಲತರಿಗೂ ಗಂಭೀರ ಗಾಯಗಳಾಗಿರುವಂತದ್ದು. ಅವರನ್ನ ಹೆಸರುಘಟ್ಟ ರಸ್ತೆ ಅಲ್ಲಿರುವಂತ ಸಪ್ತಗಿರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಕಳೆದ ದಿನದಿಂದ ಇಲ್ಲಿ ಸಮೀಪದಲ್ಲಿರುವಂತ ಆಚಾರ್ಯ ಕಾಲೇಜಿನಲ್ಲಿ ಸ್ಯಾಂಡಲ್ವುಡ್ ಪ್ರೀಮಿಯರ್ ಲೀಗ್ ಅನ್ನೋ ಕ್ರಿಕೆಟ್ ನಡೆದಿತ್ತು. ಇದನ್ನ ನೋಡಿ ವಾಪಸ್ ಮನೆ ಕಡೆ ಬರ್ತಿದ್ದಂತ ವೇಳೆಯಲ್ಲಿ ಸೋಲ್ದಿನಹಳ್ಳಿ ಪೊಲೀಸ್ ಸಮೀಪದಲ್ಲೇ ಇದ್ದಂತ ಒಂದು
ಹಳೆಯ ಕಾಡು ಜಾತಿಯ ಬುರುಗದ ಮರ ಅಂತ ಹೇಳಲಾಗ್ತಾ ಇದೆ. ಅದು ಏನು ಮುರಿದು ಬಿದ್ದು ಅಂತ ಅವಘಡ ನಡೆದಿರುವಂತದ್ದು. ಬೆಂಗಳೂರು ಉತ್ತರ ವಿಭಾಗದ ಅರಣ್ಯ ಇಲಾಖೆಯ ಅಧಿಕಾರಿಯಾದಂತ ಏನು ಅವರ ಸಿಬ್ಬಂದಿಗಳು ಅಧಿಕಾರಿಗಳು ದೊಡ್ಡ ಕ್ರೇನ್ ಅನ್ನ ಬಳಸಿ ಬಿದ್ದಿರುವ ಮರಗಳನ್ನ ಕತ್ತರಿಸಿ ಸೈಡ್ಗೆ ಹಾಕುವಂತ ಕೆಲಸ ನಿರಂತರವಾಗಿ ಇವಾಗ ಮಾಡ್ತಾ ಇದ್ದಾರೆ. ಇನ್ನ ಮೃತ ಕೀರ್ತನ ಅವರ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕೃತಿ ವಿಕೋಪದ ಹಾನಿಯಡೆ ಏನು ಮರ ಬಿದ್ದಿತ್ತು, ಹಾಗಾಗಿ ಪ್ರಕೃತಿ ವಿಕೋಪದ ಹಾನಿಯಡಿ ಏನು ಸಾವು ಸಂಭವಿಸಿದೆ ಅನ್ನೋ ಒಂದು ರೀತಿಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನ ಬೆಳಿಗ್ಗೆ ಮರಣೋತ್ತರ ಪರೀಕ್ಷೆ ನಡೆಸಿ ಪೋಷಕರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಮತ್ತೆ ಯಾವೊಬ್ಬ ರಾಜಕೀಯ ಪ್ರತಿನಿಧಿಗಳು ಕೂಡ ಇಂಥ ಅವಘಡ ನಡೆದಿರಂತ ಸಂದರ್ಭದಲ್ಲಿ ಬಂದು ಒಂದು ಸಾಂತ್ವನ ನಡೆಯೋದು ಅಥವಾ ಆ ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ನೋಡೋದಕ್ಕಾದ್ರೂ ಬರ್ಬೇಕಿತ್ತು. ಯಾರೂ ಕೂಡ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲಿ ಕೈಗೆ ಬಂದ ಒಂದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆದಂತ ಕೀರ್ತನ ಅವರನ್ನ ಕಳ್ಕೊಂಡು ಪೋಷಕರ ಗೋಳಾಟ ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮೂರ್ತಿ.